ಗೋಹತ್ಯೆ ಮತ್ತು ಗೋಮಾಂಸ ರಫ್ತು ನಿಷೇಧಿಸಿ ಗೋವನ್ನು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು ಎನ್ನುವ ಆಗ್ರಹವನ್ನು ನಿರಂತರವಾಗಿ ಕಳೆದ ಹಲವು ದಿನಗಳಿಂದ ದೇಶಾದ್ಯಂತವಿರುವ ಮುಸಲ್ಮಾನರು ಮಾಡ್ತಾ ಇದ್ದಾರೆ. ಇದು ಬಹಳ ಒಳ್ಳೆಯ ವಿಚಾರ, ಸ್ವಾಗತಾರ್ಹ ವಿಚಾರ. ಬಹುಶಃ ತಮಗೆಲ್ಲ ಗೊತ್ತಿದೆ, ಇಡೀ ದೇಶದಲ್ಲಿ ಕೆಲವು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಇದೆ, ಕೆಲವು ರಾಜ್ಯಗಳಲ್ಲಿ ಗೋಹತ್ಯೆ ನಿಷೇಧ ಇಲ್ಲ. ಕೇಂದ್ರ ಸರ್ಕಾರ, ಮೋದಿಯವರ ನೇತೃತ್ವದ ಕೇಂದ್ರ ಸರ್ಕಾರವು ಗೋವಿನ ವಿಚಾರದಲ್ಲಿ ದ್ವಂದ್ವ ನೀತಿಯನ್ನು ಅನುಸರಿಸ್ತಾ ಇದೆ. ಈಗ ಇದೇ ಗೋವಾದಲ್ಲಿ ಗೋಹತ್ಯೆಗೆ ನಿಷೇಧ ಇದೆ, ನಮ್ಮ ಈಶಾನ್ಯ ಭಾಗದ ರಾಜ್ಯಗಳಲ್ಲಿ ಗೋಹತ್ಯೆಗೆ ನಿಷೇಧ ಇಲ್ಲ. ಅಲ್ಲೆಲ್ಲವೂ ಕೂಡ ಭಾರತೀಯ ಜನತಾ ಪಕ್ಷದ ಸರ್ಕಾರವೇ ಇರುವುದು, ಮೋದಿಯವರ ಪಕ್ಷದ ನೇತೃತ್ವದ ಸರ್ಕಾರವೇ ಇರುವುದು. ಇಡೀ ಭಾರತದಲ್ಲಿ ಅಥವಾ ಇಡೀ ಜಗತ್ತಿನಲ್ಲಿ ಭಾರತ ಗೋ ರಫ್ತಿನಲ್ಲಿ 2ನೇ ಸ್ಥಾನದಲ್ಲಿದೆ. ಅದರಲ್ಲಿಯೂ ಕೂಡ ಉತ್ತರ ಪ್ರದೇಶ, ಯೋಗಿ ಆದಿತ್ಯನಾಥ್ರವರ ಉತ್ತರ ಪ್ರದೇಶ ಸರ್ಕಾರ ಭಾರತದಲ್ಲಿ ಗೋ ರಫ್ತಿನಲ್ಲಿ ನಂಬರ್ 1 ಸ್ಥಾನದಲ್ಲಿದೆ. 2ನೇ ಸ್ಥಾನದಲ್ಲಿರುವುದು BJP ಆಡಳಿತದಲ್ಲಿರುವ ಮಹಾರಾಷ್ಟ್ರ. ಅದರ ಜೊತೆಗೆ ಭಾರತದಲ್ಲಿ ಸುಮಾರು ಒಂದು 10 ಗೋ ರಫ್ತು ಕೇಂದ್ರಗಳಿವೆ. ಆ ಗೋ ರಫ್ತು ಕೇಂದ್ರಗಳು ನಿಜವಾಗಿ ಮುಸಲ್ಮಾನರದ್ದಲ್ಲ, ಆದರೆ ಹೆಸರು ಮಾತ್ರ ಮುಸಲ್ಮಾನರ ಹೆಸರನ್ನು ಇಟ್ಟುಕೊಂಡು ಮುಸಲ್ಮಾನರಲ್ಲದವರು ಗೋ ರಫ್ತು ಕೇಂದ್ರಗಳನ್ನು ನಡೆಸ್ತಾ ಇದ್ದಾರೆ. ಇದು ಈ ಹಿಂದೆ ಶಂಕರಾಚಾರ್ಯ ಅವಿಮುಕ್ತೇಶ್ವರಾನಂದ ಸ್ವಾಮೀಜಿಗಳು ಕೂಡ ಇದರ ಬಗ್ಗೆ ತಕರಾರನ್ನು ಎತ್ತಿದರು. ಪ್ರಮೋದ್ ಮುತಾಲಿಕ್ ಅವರು ಕೂಡ ಒಮ್ಮೆ ಗೋ ರಫ್ತಿನಲ್ಲಿ ಭಾರತ 2ನೇ ಸ್ಥಾನದಲ್ಲಿ ಇದೆ ಎನ್ನುವುದನ್ನು ಹೇಳಿದ್ದನ್ನು ನಾವು ಮಾಧ್ಯಮದಲ್ಲೂ ನೋಡಿದ್ದೇವೆ. ಸರ್ಕಾರದ ದ್ವಂದ್ವ ನೀತಿಗಳಿವೆ. ಇದರಲ್ಲೀಗ ಪಶ್ಚಿಮ ಬಂಗಾಳದ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿಯವರು ಹೇಳ್ತಾರೆ 14 ವರ್ಷದ ನಂತರ ಗೋವನ್ನು ಕಡಿದು ತಿನ್ಬೋದು ಅಂತ. ಅಸ್ಸಾಮಿನ ಮುಖ್ಯಮಂತ್ರಿ BJP ಪಕ್ಷದ ಹಿಮಂತ ಬಿಸ್ವ ಶರ್ಮಾ ಹೇಳ್ತಾರೆ ನೀವು ತಿನ್ನಿ, ಸ್ವಲ್ಪ ಮರೆಯಾಗಿ ತಿನ್ನಿ, ಮನೆ ಒಳಗೆ ಸರಿ ತಿನ್ನಿ, ಈಗೆಲ್ಲ ಹೇಳ್ತಾರೆ. ಅದೇ ಕೇರಳದಲ್ಲಿ 2017ರಲ್ಲಿ ಮಲ್ಪುರಂನಲ್ಲಿ ಇಲೆಕ್ಷನ್ ನಿಂತ BJP ಕ್ಯಾಂಡಿಡೇಟ್ ತಮ್ಮ ಚುನಾವಣಾ ಭಾಷಣದಲ್ಲಿ ಏನು ಹೇಳ್ತಾರೆ ಅಂತ ಹೇಳಿದರೆ, ಒಂದು ವೇಳೆ BJP ಸರ್ಕಾರ ಬಂದರೆ ಕೇರಳದಲ್ಲಿ ನಾವು ಈಗ ಏನು ಬೀಫ್ ಕೊಡ್ತಾ ಇದ್ದೇವೆ ಕೇರಳಿಗರಿಗೆ, ಈಗಿನ ಸರ್ಕಾರ ಏನು ಕೊಡ್ತಾ ಇದೆ ಅದಕ್ಕಿಂತ ಉತ್ತಮ ತಳಿಯ ಉತ್ತಮ ಕ್ವಾಲಿಟಿ ಇರೋ ಮಾಂಸವನ್ನು ಕೊಡ್ತಾರೆ ಅಂತ ಹೇಳ್ತಾರೆ. ಅಂದರೆ ಇವರಿಗೆ ಗೋಮಾಂಸದ ವಿಚಾರದಲ್ಲಿ, ಗೋರಫ್ತಿನ ವಿಚಾರ ದ್ವಂದ್ವ ನೀತಿಗಳಿವೆ. ಇವರ ಉದ್ದೇಶ ಏನು ಅಂತ ಕೇಳಿದರೆ, ಹಿಂದೂ ಮುಸಲ್ಮಾನರು ಹೊಡೆದಾಡ್ಕೊಳ್ತಾನೆ ಇರಬೇಕು, ಗೋವಿನ ವಿಚಾರದಲ್ಲಿ ಜಗಳ ಮಾಡ್ತಾನೆ ಇರಬೇಕು, ಆವಾಗ ರಾಜಕೀಯವಾಗಿ ಲಾಭ ಆಗ್ತದೆ ಎನ್ನುವುದು ಇವರ ಉದ್ದೇಶ. ನೀವು ಇತಿಹಾಸವನ್ನು ತೆಗೆದು ನೋಡಿದರೆ ಮೊಘಲರು ಕೂಡ ಗೋಮಾಂಸವನ್ನು ನಿಷೇಧಿಸಿದ ಉದಾಹರಣೆ ಇದೆ. ನಿಮ್ಮ ಆಗ್ರಹ ಒತ್ತಾಯ ಹೇಳಿ ಏನು ಅಂತ. ನಮ್ಮ ಈಗ ಗೋಮಾಂಸ ರಫ್ತನ್ನು ನಿಲ್ಲಿಸಬೇಕು, ಗೋಹತ್ಯೆಗೆ ಕಠಿಣವಾದ ಕಾನೂನನ್ನು ರೂಪಿಸಬೇಕು, ಅದರ ಜೊತೆಗೆ ಗೋವೊಂದು ರಾಷ್ಟ್ರೀಯ ಪ್ರಾಣಿಯನ್ನಾಗಿ ಮಾಡಬೇಕು. ಅದರ ಜೊತೆಗೆ ಇಡೀ ದೇಶದಲ್ಲಿ ಸುಮಾರು 20,000 ಅಧಿಕೃತ ಮತ್ತು ಅನಧಿಕೃತ 2 ಸೇರಿ ಗೋಶಾಲೆಗಳಿವೆ. ಅಲ್ಲಿ ಎಲ್ಲಿಯೂ ಕೂಡ ಮೂಲಭೂತ ಸೌಕರ್ಯ ಇಲ್ಲ ಅಂತ ಹೇಳೋದು ನಿರಂತರವಾಗಿ ನಾವು ಮಾಧ್ಯಮದಲ್ಲಿ ಗಮನಿಸ್ತಾ ಇದ್ದೇವೆ. ಈ ಗೋಶಾಲೆಗಳಿಗೆ ಉತ್ತಮವಾದ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿ ಮುಸಲ್ಮಾನ ಸಮುದಾಯ ಏನು ಈ ಸ್ಟೆಪ್ ತೆಗೆದುಕೊಂಡಿದೆ, ಇಡೀ ದೇಶಾದ್ಯಂತ ಗೋಹತ್ಯೆಯನ್ನು ನಿಷೇಧಿಸಬೇಕಂತ ಏನು ಸ್ಟೆಪ್ ತೆಗೆದುಕೊಂಡಿದೆ, ಆ ಸ್ಟೆಪ್ಪನ್ನು ಸರ್ಕಾರ ಮನ್ನಿಸಿ, ಸರ್ಕಾರ ಇಡೀ ದೇಶಕ್ಕೆ ಅನ್ವಯವಾಗುವ ಹಾಗೆ, ಗೋವಾಕ್ಕೆ ಒಂದು ಕಾನೂನು, ಈಶಾನ್ಯ ರಾಜ್ಯಗಳಿಗೆ ಒಂದು ಕಾನೂನು, ಪಶ್ಚಿಮ ಬಂಗಾಳಕ್ಕೆ ಒಂದು ಕಾನೂನು, ಅಸ್ಸಾಮಿಗೆ ಒಂದು ಕಾನೂನು, ಹಾಗಲ್ಲ, ಇಡೀ ದೇಶಕ್ಕೆ ಅನ್ವಯ ಆಗುವ ಹಾಗೆ ಒಂದು ಕಾನೂನನ್ನು ರೂಪಿಸಬೇಕು ಎನ್ನುವ ಒಂದು ಮನವಿಯನ್ನು ಭಾರತ ದೇಶದ ಮಾನ್ಯ ಪ್ರಧಾನಮಂತ್ರಿಗಳಾದ ನರೇಂದ್ರ ಮೋದಿಯವರಿಗೆ ನಾವು ಉಡುಪಿ ಜಿಲ್ಲಾಧಿಕಾರಿಯವರ ಮೂಲಕ ಒಂದು ಮನವಿಯನ್ನು ಕೊಡಲಿಕ್ಕೆ ಇವತ್ತು ಇಲ್ಲಿ ಬಂದು ಸೇರ್ತೀವಿ.